ಸಾಹೇಬರೊಂದು ಆದೇಶ ಕೊಟ್ಟರು. ಎಲ್ಲ ನಮ್ಮ ಕ್ಷೇತ್ರದ ಎಲ್ಲ ನಾಯಕರು, ನನ್ನ ಸ್ನೇಹಿತರು, ನನ್ನ ಹಿತೈಷಿಗಳೆಲ್ಲ ಸೇರಿಸಿ ಇವತ್ತು ಪ್ರತಿ ಸಾರಿ KMDCಲಿ ಲೋನ್ ಸ್ಕೀಮ್ಗಳನ್ನ ಬರುತ್ತೆ ಹೋಗುತ್ತೆ, ಸರಿಯಾಗಿ ಅವೇರ್ನೆಸ್ ಹೋಗ್ತಾಯಿಲ್ಲ. ನಮಗೆ ನಮ್ಮ ಕ್ಷೇತ್ರದ ಜನರಿಗೆ ಅವೇರ್ನೆಸ್ ಹೋಗ್ತಿಲ್ಲ. ನಾವೇನೇನು ಸ್ಕೀಮ್ಗಳು ಕೊಡ್ತಾ ಇದ್ದೀವಿ, ಈ KMDCಲಿ ಏನೇನು ಸ್ಕೀಮ್ ಇದೆ ಯಾರಿಗೂ ಗೊತ್ತಾಗ್ತಿಲ್ಲ. ನಾವು ಹಲವಾರು ನಮ್ಮ ಹತ್ರ ಅಪ್ಲಿಕೇಶನ್ ಹಾಕಿದವ್ರು ಬರ್ತಾರೆ, ಅವ್ರಿಗೇನು ಅಪ್ರೂವಲ್ ಮಾಡಿಬಿಟ್ಟು ಸ್ಯಾಂಕ್ಷನ್ ಮಾಡಿ ಕೊಡೋದು, ಇದು ವಾಡಿಕೆ ಇದೆ. ಈಗ ಇದನ್ನು ಸರಿಯಾಗಿ ಎಲ್ರಿಗೂ ನನ್ನ ಕ್ಷೇತ್ರದ ಜನರಿಗೆ ತಲುಪಬೇಕಂತ ಹೇಳ್ಬಿಟ್ಟು ಸಾಹೇಬರು ನಿನ್ನೆ ಒಂದು ಮಾತಾಡಿ ಅಲ್ತಾಫ್ ಖಾನ್ ಸಾಹೇಬ್ರಿಗೆ ಹೇಳಿದ್ರು. ಎಲ್ಲ ನನ್ನ ನಾಯಕರನ್ನ ಕರ್ಕೊಂಡು, ನನ್ನ ಹಿತೈಷಿಯನ್ನ ಕರ್ಕೊಂಡು, ನನ್ನ ಶಾಸಕರ ಕಚೇರಿಯಲ್ಲಿ ಒಂದು ಸಭೆ ಮಾಡಿ KMDC ಬಗ್ಗೆ ಲೋನ್ ಸ್ಕೀಮ್ಸ್ ಏನೇನಿದೆ, ಏನೇನು ಸ್ಕೀಮ್ ಬರುತ್ತೆ ಎಲ್ಲ ಅಲ್ಲೇ ಅವ್ರ ಮುಂದೆ ನೀವು ವಿವರಿಸಿ ಯಾರಿಗೆ ಎಷ್ಟು ಹಂಚಿಕೆ ಮಾಡ್ಬೋದು, ಆದಷ್ಟು ಹೆಚ್ಚು ನಮ್ಮ ಕ್ಷೇತ್ರದಲ್ಲಿ ಕೊಡಬೇಕು. ಹಾಗಂತ ಒಂದು ಸಭೆ ಕರೆದು ನೀವು ಮಾತಾಡಬೇಕಂತ ನಿನ್ನೆ ಅಲ್ತಾಫ್ ಖಾನ್ ಸಾಹೇಬ್ರಿಗೆ ನನಗೆ ಹೇಳಿದ್ದಕ್ಕೆ ನಿಮ್ಮನ್ನೆಲ್ಲ ನಾನು ಶಾರ್ಟ್ ನೋಟಿಸಲ್ಲಿ ಕರೆದಿದ್ದೀನಿ. ದಯವಿಟ್ಟು ಕ್ಷಮಿಸಿ, ನೀವೆಲ್ಲ ಬಂದಿದ್ದಕ್ಕೆ ನಾನು ಸ್ವಾಗತನೂ ಬಯಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಹೀಗೆ ಇವತ್ತು ಈ ಸ್ಕೀಮ್ಗಳು ಏನೇನಿದೆ, ಯಾವ ರೀತಿ ಸ್ಕೀಮ್ನ ನೀವು ಇದು ಆನ್ಲೈನಲ್ಲಿ ಮಾಡಬೇಕು, ಯಾವ ರೀತಿ ನಾವು ಸಬ್ಮಿಷನ್ ಮಾಡಬೇಕು, ಅದಕ್ಕೆ ದಾಖಲಾತಿ ಏನೇನು ತರಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ನಮ್ಮ ಡೈರೆಕ್ಟರ್ ಸಾಹೇಬರು ಅದನ್ನು ಸರಿಯಾಗಿ ವ್ಯವಸ್ಥೆ, MD ಸಾಹೇಬರು ಅದನ್ನು ವ್ಯವಸ್ಥೆ. ಅದು ತದನಂತರ ನಮ್ಮ KMDC ಚೇರ್ಮನ್ ಅಂತ ಅಲ್ತಾಫ್ ಖಾನ್ ಸಾಹೇಬರು ಮಾತಾಡ್ತಾರೆ. ದಯವಿಟ್ಟು ಎಲ್ಲ ಕೀಗೊಟ್ಟು ಕೇಳಬೇಕು, ಅರ್ಥ ಮಾಡ್ಕೋಬೇಕು. ಅರ್ಥ ಆಗದ್ರೆ ಕೊನೆ ನಿಮ್ಮನ್ನು ಕೇಳ್ತೀನಿ, ನೀವು ನಾವು ಪ್ರಶ್ನೆ ಕೇಳಿ ಅದಕ್ಕೆ ಉತ್ತರನೂ ಕೊಡ್ತಾರೆ ಅದನ್ನು. ಥ್ಯಾಂಕ್ ಯು. कल नहीं परसों डीजल जमीर अहमद खान साहब के साथ बात किया मैं। हमारे चामराजपेट के अंदर बहुत से हमारे जो भाई थे, जो जिम्मेदार हैं, जो उनके पीछे फॉलोअर्स हैं, जो लीडर्स जो मेहनत किए हैं, इनको सभी ये स्कीम के बारे में बहुत से 2 दिन से बोल लेके आ रहे हैं. आज ये स्कीम को सामने लेकर जाकर काम करना है हमें करके बोलने में, ठीक है तभी एक काम करो, MLA ऑफिस में बैठकर पूरे लीडरों को लेकर बात कर जो भी स्कीम है, जैसे कि हमारे MD साहब समझाए हैं, इसके अंदर नए नए स्कीम भी लेके हम KMDC में आने के बाद में मंत्री साहब को जिम्मेदार हम सबको बात करके नए 4-5 स्कीम जो कौम और मिलत को सहूलत हो, जो अल्पसंख्यक बोलते हैं ना, इसमें 7 जात आते हैं. 7 जात के अंदर क्रिश्चियन डेवलपमेंट कॉर्पोरेशन अलग हुआ है, अभी हमारे साथ 6 जात है. हम इनको पहुँचाना चाह रहे हैं, वो क्रिश्चियन डेवलपमेंट से भी पहुँचाएंगे, इंशाल्लाह हमारे KMDC भी पहुँचाएंगे. अभी जो अलाउंस किए हैं, जो परसों कितने तारीख को ये केस 20 को 2 तारीख के दिन 20 को 2 तारीख के दिन जो अलाउंस किए गए हैं, अब सारे जिम्मेदारों से मेरी अपील है, चाहे वो हिंदू रहे, मुसलमान रहे, क्रिश्चियन रहे, SC रहे, एनिमल पूरे हमारे जिम्मेदार, उनके फॉलोअर्स तो मुसलमान रहते, ಅಲ್ಪಸಂಖ್ಯಾತರು ಅಂದರೆ ಎಲ್ಲರೂ ಇರ್ತಾರೆ ನಿಮ್ಮ ಭಾಗದಲ್ಲಿ, ಎಲ್ಲರಿಗೂ ತಗೊಂಡು ಒಂದೊಂದು ಈ ರಾಜ್ಯದಲ್ಲಿ 224 ಕ್ಷೇತ್ರದಲ್ಲಿ ಎಲ್ಲ ಕೊಡಬೇಕು. ಕಾನೂನು ರೀತಿಯಲ್ಲಿ ಸರ್ಕಾರ ಆದೇಶ ಏನು ಮಾಡಿದೆ ಅಂದರೆ, ಮುಂಚೆ 3-4 ಕೊಡ್ತಾ ಇದ್ರು, ಜಿಯಾಣ 3-4 ಕೊಡ್ತಾ ಇದ್ರು. ಜಮೀನ್ ನಾವು ಕೂತ್ಕೊಂಡು ಒಂದೊಂದು ಸ್ಕೀಮ್ 10 ಕೊಡಬೇಕು ಒಂದೊಂದು ಕ್ಷೇತ್ರಕ್ಕೆ ಅಂತ ಮಾನ್ಯ BZ ಜಮೀರ್ ಅಹಮದ್ ಖಾನ್ ಸಾಹೇಬ್ ಆದೇಶದ ಮೇಲೆ ನಮ್ಮ ಆದೇಶ ಜಾರಿ ಮಾಡಿದ್ದೀವಿ. ಅದಕ್ಕೆ ಒಂದೊಂದು ಸ್ಕೀಮ್ 10 ಎಷ್ಟು ಸ್ಕೀಮ್ ಆಗಿದೆ ಎಲ್ಲ 10 ಒಂದು ಕ್ಷೇತ್ರಕ್ಕೆ ಕೊಡಬೇಕಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಒಂದೊಂದು ವಾರ್ಡ್ಗೆ ಕೊಡಬೇಕಂತ ನಾವು ಮಂತ್ರಿ ಸಾಹೇಬರು ಡಿಸೈಡ್ ಮಾಡಿದ್ವಿ. ನಾನು ನಮ್ಮ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ವತಿಯಿಂದ ಈ ಒಂದು 25-26ನೇ ಸಾಲಿನಲ್ಲಿ ನಾವು ಸರಿಸುಮಾರು ಈಗ ಆಲ್ರೆಡಿ 7 ಒಂದು ಯೋಜನೆಗಳಿಗೆ ನಾವು 22ನೇ ತಾರೀಕು ಸೋಮವಾರ ನಮ್ಮ ಮಾನ್ಯ ಮಂತ್ರಿಗಳಾದಂತಹ BZ ಜಮೀರ್ ಅಹಮದ್ ಖಾನ್ ರವರ ಅಧ್ಯಕ್ಷತೆ ಮತ್ತು ಅವರ ನೇತೃತ್ವದಲ್ಲಿ ಉದ್ಘಾಟನೆ ಮಾಡಿದ್ದೀವಿ. ಅದನ್ನು ನಮ್ಮ KMDC ಭವನದಲ್ಲೇ ಮಾಡಿದ್ವಿ ನಾವು. ಈಗ ಈ ಸಲ ನಾವೇನು ಮಾಡಿದ್ದೀವಿ ಅಂದರೆ, KMDCಯಲ್ಲಿ ಎಲ್ಲ ಆನ್ಲೈನ್ ಮುಖಾಂತರ ಅಪ್ಲಿಕೇಶನನ್ನು ಕರೀತಾ ಇದ್ದೀವಿ. ಮೊದಲೇನಿತ್ತು ಹಾರ್ಡ್ ಲೈನ್ ಕಾಪಿ ಕೊಡೋದು, ಅದನ್ನು ತಿರ್ಚೋದು ಮರ್ಚೋದು ಆ ಥರ ಏನೂ ಆಗಬಾರ್ದು. ಜಿನೈನ್ ಫಲಾನುಭವಿಗಳಿಗೆ, ಬಡವರಿಗೆ ಈ ಒಂದು ಸೌಲಭ್ಯ ಸೇರಬೇಕು ಅಂಥೇಳಿ ಎಲ್ಲವನ್ನು ಆನ್ಲೈನಲ್ಲಿ ಅಪ್ಲಿಕೇಶನ್ ಓಪನ್ ಇದೆ. ಅದು ಮುಂದಿನ ತಿಂಗಳು 16ನೇ ತಾರೀಕುವರೆಗೂ ನಿಮಗೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಪೋರ್ಟಲ್ ಓಪನ್ ಇರುತ್ತೆ. ಯಾರು ಬೇಕಾದರೂ ಎಲಿಜಿಬಿಲಿಟಿ ಕ್ಯಾಂಡಿಡೇಟ್ಸ್ ಅದರಲ್ಲಿ ಅಪ್ಲಿಕೇಶನ್ಸ್ ಹಾಕ್ಕೊಬೋದು. ಈ ಸಲ ನಾವು ಮೊದಲನೇದಾಗಿ ಸ್ವಾವಲಂಬಿ ಸಾರಥಿ ಅಂತ ಒಂದು ಯೋಜನೆಯನ್ನು ಲಾಂಚ್ ಮಾಡಿದ್ದೀವಿ. ಇದು ಬಂದುಬಿಟ್ಟು ಗೂಡ್ಸು ಮತ್ತು ಆಟೋ ಅಥವಾ ಪ್ಯಾಸೇಜ್ ಗೂಡ್ಸ್ ವೆಹಿಕಲ್, ಆಟೋ ಅಥವಾ ಕಾರು ಇದರ ಬಗ್ಗೆ ಇರ್ತದೆ. ಇದರಲ್ಲಿ ಏನಂದರೆ ಬೆನಿಫಿಷರಿಗೆ ಮ್ಯಾಕ್ಸಿಮಮ್ 50% ಒಂದು ವೆಹಿಕಲ್ದು ಏನಿರ್ತದೆ ಅದರದ್ದು 50% ಅಥವಾ ಮ್ಯಾಕ್ಸಿಮಮ್ 3 ಲಕ್ಷ. ಈ ಫಾರ್ ಎಕ್ಸಾಂಪಲ್ 5 ಲಕ್ಷ ಗಾಡಿ ತೊಗೊಂಡ್ರೆ 2.5 ಲಕ್ಷ ರೂಪಾಯಿ ಕೊಡ್ತೀವಿ. ಅದಕ್ಕಿಂತ ಹೆಚ್ಚು ಪಟ್ಟು ಮ್ಯಾಕ್ಸಿಮಮ್ ನಾವು 3 ಲಕ್ಷ ರೂಪಾಯಿವರೆಗೂ ಅವ್ರಿಗೆ ಸಬ್ಸಿಡಿ ಫ್ರೀ ಮತ್ತು ಕಟ್ಟಂಗಿಲ್ಲ. ಅವರು ಅದನ್ನು ತಾವು ಆನ್ಲೈನಲ್ಲಿ ಅಪ್ಲೈ ಮಾಡ್ಕೊಬೇಕು. ಅವರಿಗೆ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು, ಆಧಾರ್ ಕಾರ್ಡ್ ಇರಬೇಕು, ಅವರು ಮೈನಾರಿಟಿ ಜನಾಂಗಕ್ಕೆ ಸೇರಿರಬೇಕಾಗಿರ್ಬೋದು, ಮುಸಲ್ಮಾನರು, ಕ್ರೈಸ್ತರು. ಈಗ ನಮ್ಮ ಕ್ರೈಸ್ತರಿಗೆ ಒಂದು ಸಪ್ರೇಟ್ CDC ಅಂತ ಆಗಿದೆ, ಅವರು ಕೂಡ ಈಗ ಅಪ್ಲಿಕೇಶನ್ ಕಾಲ್ ಮಾಡ್ತಾರೆ. ಈಗ ನಮ್ಮಲ್ಲಿ ಮುಸ್ಲಿಮ್ಸು, ಜೈನ್ಸರು, ಬುದ್ಧಿಸಮು, ಪಾರ್ಸಿ ಮತ್ತು ಸಿಖ್ರು
ಇಷ್ಟು ಕಮ್ಯುನಿಟಿ ಸೇರಿದವರು 5 ಜನ ಕಮ್ಯುನಿಟಿ ಇರೋರು ನಮ್ಮಲ್ಲಿ ನಾವು ಅಪ್ಲೈ ಮಾಡ್ಕೊಬೋದು. ಈಗ ಸ್ವಾವಲಂಬಿ ಸಾರಥಿ ಇದು ನಮ್ಮ ಮಾನ್ಯ ಮಂತ್ರಿಗಳ ಭಾಳ ಒಂದು ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ ಆಗಿದೆ. ಇದು ಭಾಳ ಬಡವರಿಗೆ, ಯಾರು ಇವತ್ತು ಬಾಡಿಗೆಯಲ್ಲಿ ಹೋಗ್ತಾ ಇದ್ದಾನೆ, ಬಡತನದಲ್ಲಿ ಇರ್ತಾನೆ, ಅವನು ಸ್ವಾವಲಂಬಿ ಜೀವನ ನಡೆಸ್ಕೊಳ್ಳೋದಕ್ಕಾಗಿ ಒಂದು ಒಳ್ಳೆಯ ಯೋಜನೆ. ಡ್ರೈವರ್ ಆಗಿ ಉಳಿಬಾರ್ದು, ಅವನೇ ಓನರ್ ಆಗಬೇಕು ಅಂತ ಸಾಹೇಬರು ಭಾಳ ಕಡೆ ಹೇಳ್ತಾ ಇರ್ತಾರೆ. ಸೊ ಇದನ್ನು ಒಬ್ಬ ಬಡ ಅಲ್ಪಸಂಖ್ಯಾತ ಡ್ರೈವರ್ನ ಮಾಲೀಕನಾಗಿ ಮಾಡುವಂತಹ ಯೋಜನೆ ಇದು. ಇದರಲ್ಲಿ ಏನಿದೆ 3 ಲಕ್ಷ ರೂಪಾಯಿವರೆಗೂ ನಾವು ನಮ್ಮ ನಿಗಮ ವತಿಯಿಂದ ಸಬ್ಸಿಡಿ ರೂಪದಲ್ಲಿ ಸಹಾಯಧನ ಫ್ರೀ ಕಟ್ಟಷ್ಟಿಲ್ಲ ಕೊಡ್ತೀವಿ. ಇನ್ನು ಮಿಕ್ಕಿದ್ದು ಏನಿದೆ ಅವರು ಬ್ಯಾಂಕ್ ಮುಖಾಂತರ ಅವರ ಅಥವಾ ಫೈನಾನ್ಸ್ ಕಂಪನಿ ಮುಖಾಂತರ ಅವರು ಅದನ್ನು ಸಾಲ ರೂಪದಲ್ಲಿ ಪಡ್ಕೊಬೋದು. ಅದನ್ನು ಸುಲಭ ಕಂತುಗಳು ಮತ್ತು ಬಡ್ಡಿನೂ ಭಾಳ ಕಡಿಮೆ ಇರ್ತದೆ, ಆ ಮುಖಾಂತರ ಅವ್ರು ಮಾಡ್ಕೊಬೇಕು. ಮತ್ತು ಆಟೋ ತಗೊಂಡ್ರೆ ಮ್ಯಾಕ್ಸಿಮಮ್ 75,000 75,000 ರೂಪಾಯಿವರೆಗೆ ಅವರಿಗೆ ಸಹಾಯಧನ ನಮ್ಮ ಕಡೆಯಿಂದ ಸಿಗ್ತದೆ. ಇದು ಸಬ್ಸಿಡಿ. ಇದಕ್ಕೆ ಈ ಸಲ ನಾವು ಸುಮಾರು 20 ಕೋಟಿವರೆಗೂ ನಾವು ಇಯರ್ ಮಾರ್ಕ್ ಮಾಡಿಬಿಟ್ಟಿದ್ದೀವಿ ಇಡೀ ರಾಜ್ಯದಲ್ಲಿ. ಇದನ್ನು ಇನ್ನೂ ಸಾಹೇಬರು ಇನ್ಕ್ರೀಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಅವಕಾಶ ಹಾಕಿದ್ರೆ ಅದು ಕೂಡ ನಾವು ಮಾಡಿಕೊಡ್ತೇವೆ. ಇನ್ನು 2ನೇ ಯೋಜನೆ ಏನಂದರೆ ಶ್ರಮಶಕ್ತಿ ಯೋಜನೆ ಅಂತ. ಇದು ಶ್ರಮಶಕ್ತಿ ಯೋಜನೆ ಅನ್ನೋದು ಮುಖ್ಯವಾಗಿ ಬಡ ಮಹಿಳೆಯರಿಗೆ ನಾವು ಆದ್ಯತೆ ಮತ್ತು ಅವರಿಗೆ ಒಂದು ಹ್ಯಾಂಡ್ ಹೋಲ್ಡಿಂಗ್, ಅವ್ರಿಗೊಂದು ಸಹಾಯ ಹಸ್ತ ನೀಡಬೇಕು ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ. ಈ ಸ್ಕೀಮಲ್ಲಿ ಮೈನಾರಿಟೀಸ್ ಬೆನಿಫಿಷರಿ ಆಗಿರ್ತಾರೆ. ಅವರು ಟ್ರೈನಡ್ ಇನ್ ಎನ್ಹಾನ್ಸ್ ದೇರ್ ಆರ್ಟಿಷನ್ಸ್ ಟೆಕ್ನಿಕಲ್ ಸ್ಕಿಲ್ಸು ಅಥವಾ ಏನಾದರೂ ಲೋನು, ಅದು ಸಣ್ಣ ಪುಟ್ಟ ಅಂಗಡಿ ಹಾಕ್ಕೊಳ್ಳೋದಕ್ಕೆ 50,000 ರೂಪಾಯಿವರೆಗೂ ಲೋನ್ ಇರುತ್ತೆ. ಅದರಲ್ಲಿ 50% 25,000 ಸಹಾಯಧನ, 25% ಲೋನ್. ಅದು ನಮ್ಮ ನಿಗಮದಲ್ಲೇ ಕೊಡ್ತೀವಿ. ಯಾವುದೇ ಬ್ಯಾಂಕು ಮತ್ತೊಂದು ಕಡೆ ಹೋಗೋಷ್ಟಿಲ್ಲ. ನಮ್ಮಲ್ಲೇ ನಮ್ಮ ನಿಗಮ ವತಿಯಿಂದ ಪೂರ್ಣ ಪ್ರಮಾಣದ 50,000 ರೂಪಾಯಿವರೆಗೆ ಕೊಡ್ತೀವಿ ಬ್ಯಾಂಕಿಗೆ. ಡೈರೆಕ್ಟ್ DBT ಮುಖಾಂತರ, ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್, ಯಾರು ಮಧ್ಯವರ್ತಿಗೆ ಇರೋದಿಲ್ಲ, ಯಾರು ಇಲ್ಲಿ ನಿಮಗೆ ತೊಂದರೆ ಆಗಲಿಲ್ಲ, ಎಲ್ಲ ಬ್ಯಾಂಕಿಗೆ ಹೋಗುತ್ತೆ. ಅದರಲ್ಲಿ 25,000 ಸಬ್ಸಿಡಿ ಇರುತ್ತೆ ಮತ್ತು 25,000 ನಾವು ಸಹಾಯಧನ ಲೋನ್ ಥರ ನಾವು ಕೊಡ್ತೇವೆ. ಇದಕ್ಕೂ ಕೂಡ ನಾವು ಸರಿಸುಮಾರು 5 ಕೋಟಿ ಈ ವರ್ಷ ನಾವು ಇಯರ್ ಮಾರ್ಕ್ ಮಾಡಿ ಇಟ್ಟಿದ್ದೀವಿ ಇಡೀ ನಮ್ಮ ರಾಜ್ಯಕ್ಕೆ. ಅದಾದಮೇಲೆ ಮತ್ತೊಂದು ಭಾಳ ಒಳ್ಳೆಯ ಯೋಜನೆ ಅಂದರೆ ವೃತ್ತಿ ಪ್ರೋತ್ಸಾಹ ಯೋಜನೆ. ಇದನ್ನೆಲ್ಲ ಸೆಲೆಕ್ಷನ್ ಮಾನ್ಯ ಶಾಸಕರು ಇದರಲ್ಲಿ ಸಭೆಯಲ್ಲಿ ತೀರ್ಮಾನ ಮಾಡ್ತಾರೆ. ಅಪ್ಲಿಕೇಶನ್ಸ್ ಎಷ್ಟು ಬರ್ತಾರೆ ಕ್ಷೇತ್ರವಾರು, ಅದರಲ್ಲಿ ಅವರು ಎತ್ಕೊಳ್ತಾರೆ. ಕಾರ್ಡ್ ಮಾತ್ರ DC ಚೇರ್ಮನ್ ಇರ್ತಾರೆ, DC ಲೆವೆಲ್ ಸೆಲೆಕ್ಷನ್. ಸಾರಥಿ ಸ್ವಾವಲಂಬಿ ಯೋಜನೆ ಏನಿದೆ ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಇರ್ತದೆ. ಅದರಲ್ಲಿ CEO, ಜಿಲ್ಲಾ ಪಂಚಾಯತ್ ಮೆಂಬರು ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಮ್ಯಾನೇಜರು ಕಮಿಟಿ ಇರ್ತದೆ. ಅವರು ಸೇರಿ ಅಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಇನ್ನು ಮಿಕ್ಕಿದೆಲ್ಲ ಯೋಜನೆಗಳನ್ನು ಮಾನ್ಯ ಶಾಸಕರ ಅಧ್ಯಕ್ಷರಾಗಿರ್ತಾರೆ. ಅದರಲ್ಲಿ ನಮ್ಮ ಅಧಿಕಾರಿ ಮತ್ತು ಬೇರೆ 1-2 ಡಿಪಾರ್ಟ್ಮೆಂಟ್ ಸೋಷಿಯಲ್ ವೆಲ್ಫೇರು ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಅವರು ಮೆಂಬರ್ ಇರ್ತಾರೆ. ಅಲ್ಲಿ ಅದನ್ನು ಸೆಲೆಕ್ಷನ್ ಮಾಡ್ತಾರೆ. ಇದು ಇಸ್ ಕಾಮನ್ ಎಕ್ಸೆಪ್ಟ್ ಸಾರಥಿ ಸ್ವಾವಲಂಬಿ ಜಿಲ್ಲಾಧಿಕಾರಿಗಳು. ಬೇರೆ ಎಲ್ಲ ಸ್ಕೀಮ್ಸ್ಗೆ ಮಾನ್ಯ ಶಾಸಕರ ಅಧ್ಯಕ್ಷರಾಗಿರ್ತಾರೆ. ಆ ಏರಿಯಾ ಶಾಸಕರು ಯಾರಿರ್ತಾರೆ ಅವರೇ ಇರ್ತಾರೆ. ಈ ವೃತ್ತಿ ಪ್ರೋತ್ಸಾಹ ಯೋಜನೆಯಲ್ಲಿ ಅದರಲ್ಲೂ ಅಷ್ಟೇ ನಾವು 1 ಲಕ್ಷ ರೂಪಾಯಿ ನಾವು ಇಲ್ಲಿ ಕೊಡ್ತೇವೆ. ಅದರಲ್ಲಿ 50,000 ರೂಪಾಯಿ ಸಹಾಯಧನ, 50,000 ರೂಪಾಯಿ ಲೋನ್. ಅವ್ರು ಏನಾದ್ರು ವೃತ್ತಿ ಮಾಡ್ತಾ ಇದ್ದಾರೆ ಆ ವೃತ್ತಿಯನ್ನು ಅಪ್ಗ್ರೇಡ್ ಮಾಡ್ಕೊಳ್ಳೋಕ್ಕೆ, ಯಾವುದಾದ್ರು ಟೆಕ್ನಿಕಲ್ ಅಂಗಡಿ ವ್ಯಾಪಾರಗಳು ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡ್ತೀವಿ. ಇವಾಗ ಬ್ಯಾಂಕಿಂಗ್ ಸಣ್ಣ ವ್ಯಾಪಾರ ಮಾಡ್ತೀವಿ. ನೀವು ಬ್ಯಾಂಕ್ ಮುಖಾಂತರ ನೀವು ಸಾಲ ತಗೊಂಡು ಮಾಡ್ತೀನಿ ಅಂದರೆ 23% ಅಮೌಂಟ್ ನಮ್ಮ ಕಡೆಯಿಂದ ಸಬ್ಸಿಡಿ ರೂಪದಲ್ಲಿ ನಿಮಗೆ ಕೊಡ್ತೀವಿ. ಅದಾದಮೇಲೆ ನಮ್ಮಲ್ಲಿ ಡೈರೆಕ್ಟ್ ಇದಿದೆ, ಅದು ಫಾರಿನ್ ಎಜುಕೇಷನ್ ಲೋನ್ ಅಂತಿದೆ. ಫಾರಿನ್ ಎಜುಕೇಷನ್ ಲೋನ್ ಬಂದುಬಿಟ್ಟು ಯಾರ್ಯಾರು ನಮ್ಮ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ಮಕ್ಕಳು ವಿದೇಶದಲ್ಲಿ ಯೂನಿವರ್ಸಿಟಿಗಳಲ್ಲಿ ಉನ್ನತ ವಿದ್ಯಾಭ್ಯಾಸ ಮಾಡೋದಕ್ಕೆ ಪರ್ಸ್ಯೂ ಮಾಡ್ತೀನಿ ಅಂತ ಹೇಳಿದ್ರೆ, ಇದು ಮಾಟಿಗೆ ಅಡಿಯಲ್ಲಿ ಅವ್ರಿಗೆ 20 ಲಕ್ಷ ರೂಪಾಯಿ ಬಡ್ಡಿ ರಹಿತ ಸಾಲ ನಾವು ಕೊಡ್ತಾ ಇದ್ದೀವಿ. 20 ಲಕ್ಷ ರೂಪಾಯಿ ಕೊಡ್ತಿದ್ದಾರೆ. 20 ಲಕ್ಷ ರೂಪಾಯಿ ಅವರಿಗೆ ಸಾಲ ಕೊಡಿ. ಅವರು ವಿದೇಶದಲ್ಲಿ ರೆಪ್ಯೂಟೆಡ್ ಯೂನಿವರ್ಸಿಟಿಯಲ್ಲಿ ಅವರು ತಮ್ಮ ಎಜುಕೇಶನ್ ಅನ್ನು ಪರ್ಸ್ಯೂ ಮಾಡಬಹುದು. ಗ್ರಾಜುಯೇಷನ್ ಮಾಡ್ಬೋದು ಅಥವಾ ಪೋಸ್ಟ್ ಗ್ರಾಜುಯೇಷನ್ ಮಾಡ್ಕೊಬೋದು. ಏನಣ್ಣ, ಗ್ರಾಜುಯೇಷನ್ ಮಾಡೋದಕ್ಕೆ ಮತ್ತು ಪೋಸ್ಟ್ ಗ್ರಾಜುಯೇಷನ್ UG ಮತ್ತು ಪೋಸ್ಟ್ ಗ್ರಾಜುಯೇಷನ್ ಎರಡೂ ಮಾಡೋದಕ್ಕೋಸ್ಕರ ಫಾರಿನ್ ಎಜುಕೇಷನಲ್ಲಿ ನಮ್ಮ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂಥ ವಿದ್ಯಾರ್ಥಿನಿಯರು ಹೋಗಿದ್ದಲ್ಲಿ ಅವ್ರಿಗೆ 20 ಲಕ್ಷ ರೂಪಾಯಿವರೆಗೂ ನಾವು ಸಾಲ ಕೊಡ್ತೀವಿ. ಬಟ್ ಇದರಲ್ಲಿ ಮಾರ್ಟಿಗೇಜ್ ಅಂದರೆ ಅವ್ರು ಏನಾದರೂ ಒಂದಷ್ಟು ಅಡಮಾನ ಕೊಡಬೇಕಾಗುತ್ತೆ. ಇದನ್ನು ಸಾಹೇಬರಿಗೆ 30 ಲಕ್ಷ ಮಾಡಬೇಕು ಅಂತ ಮೊನ್ನೆ ಮೀಟಿಂಗಲ್ಲಿ ಹೇಳಿದರೆ, ಅದನ್ನು ಸರ್ಕಾರ ಕಳಿಸಿ ಒಪ್ಪಿಗೆ ಬಂದರೆ ಅದು 30 ಲಕ್ಷ ರೂಪಾಯಿವರೆಗೂ ಹೋಗುತ್ತೆ. ಈ ವರ್ಷದಲ್ಲಿ ನಾವು ಅದನ್ನು 20 ಕೋಟಿವರೆಗೂ ನಾವು ಏರ್ ಮಾರ್ಕ್ ಮಾಡ್ಕೊಟ್ಟಿದ್ದೀವಿ. ಇದಕ್ಕೆ ಯಾವುದೂ ಇಲ್ಲ, ನೀವು ಡೈರೆಕ್ಟಾಗಿ ನಮಗೆ ಲೋನ್ ಅಪ್ಲೈ ಮಾಡಿದ್ರೆ ಎಷ್ಟು ಜನ ಬರ್ತಾರೆ ಬಜೆಟ್ ಇರೋವರೆಗೂ ನಾವು ಕೊಡ್ತೀವಿ. ಇದಕ್ಕೇನು ಇದಿಲ್ಲ, ನಮಗೆ ಡೈರೆಕ್ಟಾಗಿ ನೀವು ಕೊಟ್ಟರೆ ಎಷ್ಟು ಜನ ಅಪ್ಲಿಕೇಶನ್ ಫಸ್ಟ್ ಕಮ್ ಫಸ್ಟ್ ಸರ್ವ್, ಎಷ್ಟೇ ಅಪ್ಲಿಕೇಶನ್ ನಮ್ಮ ಹತ್ರ ಒಂದನ್ನ ಇರೋವರೆಗೂ ಎಲ್ಲರಿಗೂ ನಾವು ಕೊಡ್ತೀವಿ. ಎಲ್ಲರಿಗೂ ಕೊಡ್ತೀವಿ ಫಾರಿನ್ ಎಜುಕೇಷನ್ನು. ಯಾಕಂದರೆ ನಮ್ಗೆ ಮಂತ್ರಿಗಳದ್ದು ಭಾಳ ಒಂದು ಅಭಿಲಾಷೆ, ನಮ್ಮ ಸಮುದಾಯದವರು ಎಜುಕೇಷನಲ್ಲಿ ವಿದ್ಯಾಭ್ಯಾಸದಲ್ಲಿ ಹಿಂದೆ ಹೇಳಿದ್ದಾರೆ. ಆರ್ಥಿಕ ಮುಗ್ಗಟ್ಟಿನಿಂದ ಅವರು ಹಿಂದುಳಿಬಾರ್ದು, ಮುಂದೆ ಅವರು ಬೇರೆ ಸಮುದಾಯದಲ್ಲಿ ಸಮಾಜದಲ್ಲಿ ಸಮಾಜಮುಖಿಯಾಗಿ ಎಲ್ಲರೂ ಸಮಾನವಾಗಿ ಬೆಳಿಬೇಕು ಅಂತ ಹೇಳಿಬಿಟ್ಟು ಇದನ್ನು ಭಾಳ
ಆಸೆ ಇಟ್ಕೊಂಡು ಅವರು ಇದನ್ನು ಫ್ಲಾಗ್ಶಿಪ್ ಮಾಡಿದರೆ ಇದನ್ನು ಕೂಡ ನಮ್ಮ ಸಮುದಾಯದವರು ಇದನ್ನು ಯೂಸ್ ಮಾಡ್ಕೊಬೇಕು. ಈಗ ಬೇರೆ ಬೇರೆ ಕಡೆ ಒಳ್ಳೆ ಕಾಲೇಜಸ್ಸಲ್ಲೆಲ್ಲ ಹುಡುಗರು ಓದ್ತಾ ಇದ್ದಾರೆ, ಎಸ್ಪೆಷಲಿ ಇಂಜಿನಿಯರಿಂಗು, MBBS. ನಾವು ಕೊಡೋ ದುಡ್ಡಲ್ಲೇ MBBS ಆಗಿಬಿಡುತ್ತೆ. ಇಂಡಿಯಾದಲ್ಲಿ ಕಾಸ್ಟ್ಲಿ, ಫಾರಿನಲ್ಲಿ ಕಡಿಮೆ ರೇಟ್. ಅದನ್ನು ತಾವು ಯೂಸ್ ಮಾಡ್ಕೊಬೇಕು. ಅದಾದಮೇಲೆ ಮತ್ತೊಂದು ಡೈರೆಕ್ಟ್ ಬಿಸ್ನೆಸ್ ಲೋನ್ ಅಂತ, ನೇರ ಸಾಲ ನಿಮ್ಮಲ್ಲಿ ಯಾವುದಾದ್ರು ಒಂದು ಪ್ರಾಜೆಕ್ಟು ಹೊಸದಾಗಿ ವೃತ್ತಿ ಪ್ರಾರಂಭ ಮಾಡಬೇಕು ಅಂದರೆ 15ರಿಂದ 20 ಲಕ್ಷ ರೂಪಾಯಿವರೆಗೂ ನಾವು ಸಾಲ ಮಾಡಿಕೊಡ್ತೇವೆ. ಅದು 4% ಬಡ್ಡಿ, ಆ್ಯನ್ಯಲ್ ಬಡ್ಡಿ ಇರ್ತದೆ. ಮತ್ತು ಇದಕ್ಕೂ ಕೂಡ ಏನು ಇದಿಲ್ಲ, ನಮ್ಮಲ್ಲೇ ಕಮಿಟಿ ನಾವು ಸೆಲೆಕ್ಷನ್ ಮಾಡಿಕೊಡ್ತೀವಿ. ಮತ್ತು ಇದಕ್ಕೆ ನೀವು ಮಾರ್ಟಿಗೇಜ್ ಮಾಡಬೇಕು. ಯಾವುದನ್ನು ಸಿಂಪಲ್ ಮಾರ್ಟಿಗೇಜ್ ಅಂತೀವಿ, ಸಿಂಪಲ್ ಮಾರ್ಟಿಗೇಜ್ ಮಾಡಿಕೊಂಡು ಅದನ್ನು ನೀವು ರೆಡಿ ಮಾಡ್ಕೊಬೇಕು. ಸೊ ಇದು ನೇರ ಸಾಲ. ಯಾವುದೇ ಬಿಸ್ನೆಸ್ಸು, ಪ್ರಾಜೆಕ್ಟು, ಯಾವುದೇ ಆ್ಯಕ್ಟಿವಿಟಿ ಇರ್ಬೋದು, ಪೋಲ್ಟ್ರಿ ಫಾರ್ಮ್ ಇರ್ಬೋದು, ಡೈರೆಕ್ಟ್ ಲೋನ್ ಇರ್ಬೋದು, ಯಾವುದನ್ನ ಒಂದು ಎಲೆಕ್ಟ್ರಿಷಿಯನ್ ಅಂಗಡಿ ಇರ್ಬೋದು, ಆ ಥರ ನೀವು ಮಾಡ್ಕೊಳ್ಳೋದಕ್ಕೆ ನಮ್ಮಲ್ಲಿ ಕೊಡ್ತೀವಿ. ಇದಕ್ಕೂ ಕೂಡ ನಾವು ಈ ವರ್ಷ 15 ಕೋಟಿ ಇಡೀ ರಾಜ್ಯದ ಅನುದಾನ ಮಾಡ್ಕೊಂಡಿದ್ದೀವಿ. ಯಾರು ಫಸ್ಟ್ ಕಮ್ ಬರ್ತಾರೆ ಅವರಿಗೆ ನಾವು ಸೆಲೆಕ್ಷನ್ ಮಾಡಿ, ಮಾನ್ಯ ಅಧ್ಯಕ್ಷರು ಇರ್ತಾರೆ, ನಮ್ಮ ಸಚಿವರು ಮತ್ತು ನಮ್ಮ ಕಮಿಟಿ ಇರ್ತಾರೆ, ನಮ್ಮ DS ನಾನು ಇರ್ತೀನಿ, ಅದನ್ನು ಮಾಡಿಕೊಡ್ತೀನಿ. ಇದು ತುಂಬ ಒಳ್ಳೆಯದು. ನೀವು ಉದ್ಯೋಗದಲ್ಲಿ ಮುಂದುವರಿಯೋದಕ್ಕೆ ಅಲ್ಲಿ ಇಲ್ಲಿ, ಯಾಕಂದರೆ ಬೇರೆ ಬ್ಯಾಂಕ್ಸಲ್ಲೆಲ್ಲ ತೊಗೊಂಡ್ರೆ 108 ದಾಖಲೆಗಳೆಲ್ಲ ಕೇಳ್ತಾರೆ. ನಮ್ಮಲ್ಲಿ ಅಷ್ಟೇನು ಕೇಳಲ್ಲ, ಒಂದು ಮಾರ್ಟಿಗೇಜ್ ಕೇಳ್ತೀವಿ, ಮತ್ತು ನಿಮ್ದೇನು ಪ್ರಾಜೆಕ್ಟ್ ಇರ್ತದೆ ಅಲ್ಲೆಲ್ಲ ಕೇಳ್ತೀವಿ. ನೇರವಾಗಿ ನಿಮ್ಮ ಅಕೌಂಟ್ಗೆ DBT ಆಗಿ ಹೋಗ್ತದೆ. ಮತ್ತು ತೀರ ಕಡಿಮೆ ಬಡ್ಡಿ ಇರೋದ್ರಿಂದ ನಿಮ್ಮ ವೃತ್ತಿನ ನೀವು ಉನ್ನತೀಕರಿಸ್ಕೊಬೋದು. ಮತ್ತು ಬಿಸ್ನೆಸ್ಗೆ ಒಳ್ಳೆ ಕ್ಯಾಪಿಟಲ್ ದುಡ್ಡಾಗಿ ನೀವು ಇದನ್ನು ಕ್ಯಾಪಿಟಲ್ ಫಂಡ್ ಅಂತೀವಲ್ಲ, ವರ್ಕಿಂಗ್ ಕ್ಯಾಪಿಟಲ್, ಅದನ್ನು ಮಾಡಿಕೊಂಡು ತಾವು ಮಾಡ್ಕೊಬೋದು. ತದನಂತರ ನಾವು ಇನ್ನೊಂದೇನಾಗಿದೆ ಹೊಸದಾಗಿ ಈ ಸಲ, ಹಿಂದೇನು ಇತ್ತು ನಿಲ್ಲಿಸ್ಬಿಟ್ಟಿದ್ರು, ಎಸ್ಪೆಷಲಿ ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಈ ಅಲ್ಪಸಂಖ್ಯಾತ ಸಮುದಾಯದವರು 90% ಈ ಸಿಲ್ಕ್ ರೀಲಿಂಗ್, ರೇಷ್ಮೆ ನೂಲು ಭಿಕ್ಷಣಿಕೆದಾರರ ವೃತ್ತಿಯಲ್ಲಿ ಸೇರಿದರೆ ಅವರಿಗೆ ವಿಶೇಷವಾಗಿ ಈ ಸಲ ನಾವು ಹಾರ್ಟಿಕಲ್ಚರ್, ಸಿರಿಕಲ್ಚರ್ ಮತ್ತು ನಮ್ಮ ಅಲ್ಪಸಂಖ್ಯಾತ ಈ ಮಂತ್ರಿಗಳು ಇಲಾಖೆ ಜೊತೆಯಲ್ಲಿ ನಾವು ಕನ್ವರ್ಜೆನ್ಸ್ ಮಾಡಿಬಿಟ್ಟು ಒಂದು ಹೊಸ ಸ್ಕೀಮ್ ಇಟ್ಟಿದ್ದೀವಿ. ಇಲ್ಲಿ ನಮ್ಮ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ 2 ಲಕ್ಷ ರೂಪಾಯಿ ವರ್ಕಿಂಗ್ ಕ್ಯಾಪಿಟಲ್ ಅವರಿಗೆ ಒಂದೇನು ಬಂಡವಾಳಕ್ಕೆ 2 ಲಕ್ಷ ಕೊಡ್ತೀವಿ. ಮತ್ತು ಈ ಸಿರಿಕಲ್ಚರ್ ಇಲಾಖೆಯಿಂದ ಅವ್ರಿಗೆ ಈ ಮೆಟೀರಿಯಲ್ಲು ಡೆವಲಪ್ಮೆಂಟ್, ಚರ್ಕಾದಿಂದ ಕಾಟೇಜಸ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಮೆಟೀರಿಯಲ್ ಕೊಡ್ತಾರೆ. ನಮ್ಮ ಈ 2 ಲಕ್ಷದಲ್ಲಿ 1 ಲಕ್ಷ ಸಬ್ಸಿಡಿ ಕೊಡ್ತೀವಿ, 1 ಲಕ್ಷ ಸಾಲ. ಇದು ನಮ್ಮಲ್ಲಿ ಕೊಡ್ತಕ್ಕಂಥ 2 ಲಕ್ಷಕ್ಕೆ 1 ಲಕ್ಷ ಸಬ್ಸಿಡಿ, 1 ಲಕ್ಷ ಸಾಲ. ಸಿರಿಕಲ್ಚರಿಂದ ಅವ್ರಿಗೆ ಮೆಟೀರಿಯಲ್ಲು ಮತ್ತು ಅಪ್ಗ್ರೇಡೇಷನ್ಗೆ ಮೆಟೀರಿಯಲ್ ಕೊಡ್ತಾರೆ. ಮತ್ತು ಕಾರ್ಮಿಕ ಇಲಾಖೆಯಿಂದ ಆ ಒಂದು ವೃತ್ತಿಯಲ್ಲಿ ತೊಡಗಿರುವ ಎಲ್ಲ ವರ್ಕರ್ಸ್ಗೆ ಇದು ಏನು ನಿಮಗೆ ಆತ್ಮನಿರ್ಭರ್ ಕಾರ್ ಮಾಡೋದು, ಹೆಲ್ತ್ ಇನ್ಶೂರೆನ್ಸ್ ಮಾಡೋದು, ಮತ್ತು ಅವ್ರಿಗೇನೋ ಟ್ರೀಟ್ಮೆಂಟ್ಸ್ಗೆಲ್ಲ ಸಹಾಯ ಮಾಡೋದಕ್ಕೆ ಇದು ಒಳ್ಳೆಯ ಯೋಜನೆ. ಇದು ಓನ್ಲಿ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ ಜಿಲ್ಲೆ, ಈ 4 ಜಿಲ್ಲೆಗಳಲ್ಲಿ ಏನಾಗಿದ್ದಾರೆ ಸರ್, ಇದು ಈ ಒಂದು ವೃತ್ತಿ ಸಿಲ್ಕ್ ರೇಷ್ಮೆ ನೂಲು ಭಿಕ್ಷಣಿದಾರರು ತೊಡಗಿದ್ದಾರೆ. ಅದರಲ್ಲಿ 90% ನಮ್ಮವರು ಇರೋದ್ರಿಂದ ಈ ಸದ್ಯಕ್ಕೆ 5 ಕೋಟಿ ಈ ವರ್ಷ ಏರ್ಮಾರ್ ಮಾಡಿ ಒಂದು 250 ಜನಕ್ಕೆ ನಾವು ಸಹಾಯ ಹಸ್ತ ಮಾಡಬೇಕು ಅಂತ ಸಾಹೇಬರು ಇದನ್ನು ಫ್ಲಾಗ್ಶಿಪ್ ಪ್ರೋಗ್ರಾಮಲ್ಲಿ ಮಾಡಿದ್ದಾರೆ. ಮತ್ತು ಇನ್ನೊಂದು ಕೊನೆಯದಾಗಿ ಸಾಂತ್ವನ ಸ್ಕೀಮ್ ಅಂತ, ಇದು ಭಾಳ ಅಪರೂಪದಲ್ಲಿ ಅಪರೂಪ. ಈ ಸಲ ನಾವು ಭಾಳ, ಯಾಕಂದರೆ ಸಾಹೇಬರು ಸುಮಾರು ಕಡೆ ಹೋದಾಗ ಈ ಕೌಮು ಗಲಭೆಗಳಲ್ಲಿ ಮತ್ತು ಪ್ರಕೃತಿ ವಿಕೋಪ, ಎನ್ವಿರಾನ್ಮೆಂಟಲ್ ಡಿಸಾಸ್ಟರ್ಸ್, ಫ್ಲಡ್ ಬಂದುಬಿಟ್ಟು, ಅರ್ಥಕ್ವೇಕ್ ಆಗಿ ಅಥವಾ ಎಲ್ಲನ ಕೌಮು ಗಲಭೆಗಳಾದಾಗ ನಮ್ಮ ಒಂದು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ್ದ ಒಂದು ಅಂಗಡಿ ಮುಗ್ಗಟ್ಟಿರ್ಬೋದು, ಅವ್ರ ಆಸ್ತಿ ಪಾಸ್ತಿ ಹಾನಿ ಆಗಿಬಿಟ್ರೆ ಅವರಿಗೆ ಮಿನಿಮಮ್ 2 ಲಕ್ಷ ರೂಪಾಯಿವರೆಗೆ ಆಸ್ತಿ ಏನಾದ್ರು ಹಾನಿಯಾಗಿ ಒಂದು ಕಮಿಟಿ ಇರ್ತದೆ, ತಹಸೀಲ್ದಾರು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟು, ಅವರು ಸರ್ಟಿಫಿಕೇಟ್ ಮಾಡಿ ನಮಗೆ ಕೊಟ್ಟರೆ ಅವ್ರಿಗೆ 5 ಲಕ್ಷ ರೂಪಾಯಿವರೆಗೂ ನಾವು ಸಿಂಪಲ್ 3% ಬಡ್ಡಿಯಲ್ಲಿ ನಾವು ಸಾಲ ಕೊಡ್ತೀವಿ. ಅದರಲ್ಲಿ 50% ಸಬ್ಸಿಡಿ ಇರುತ್ತೆ, 50% ನಾವು ಸಾಲ ರೂಪದಲ್ಲಿ ಕೊಡ್ತೀವಿ. ಇದು ಯಾರಿಗೆ ಅಂದರೆ ಈ ಪ್ರಕೃತಿ ವಿಕೋಪ, ಎನ್ವಿರಾನ್ಮೆಂಟಲ್ ಡಿಸಾಸ್ಟರಲ್ಲಿ ಅವರು ಸಫರರ್ ಆಗಿರಬೇಕು, ಅಥವಾ ಕೌಮು ಗಲಭೆಗಳು ಈ ಥರ ಏನಾದರೂ ಆಗಿಬಿಟ್ಟು ಅವರಿಗೆ ಆರ್ಥಿಕ ನಷ್ಟ ಒಳಗಾಗಿರಬೇಕು, ಅದು ಅಲ್ಪಸಂಖ್ಯಾತ ಸಮುದಾಯ ಆಗಿರಬೇಕು. ಅದನ್ನು ರೆವಿನ್ಯೂ ಇಲಾಖೆಯವರು ತಾಲೂಕು ಮಟ್ಟ ಆದರೆ ತಹಸೀಲ್ದಾರ್ ಇರ್ತಾರೆ, ಜಿಲ್ಲಾ ಮಟ್ಟದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿರ್ತಾರೆ, ಅವರು ಇದನ್ನು ಫ್ಲಾಗ್ಶಿಪ್ಪಲ್ಲಿ ಮಾಡ್ತಾರೆ. ಇದು ನಾವು ಈ ಸಲ ನಮ್ಮ ಮಾನ್ಯ ಮಂತ್ರಿಗಳ ನೇತೃತ್ವದಲ್ಲಿ ಮತ್ತು ನಮ್ಮ ಅಧ್ಯಕ್ಷರಾದಂಥ BK ಅಲ್ತಾಫಣ್ಣ ಅವರ ಮಾರ್ಗದರ್ಶನದಲ್ಲಿ ನಾವು ಇಷ್ಟು ಸ್ಕೀಮನ್ನು ನಾವು ಮಾಡಿದ್ದೇವೆ. ಇದು ಬಿಟ್ಟು ನಮ್ಮಲ್ಲಿ ಅರಿವು ಸ್ಕೀಮ್ ಅಂತ ಒಂದು ಆಲ್ರೆಡಿ ಮೊನ್ನೆ ಫ್ರೆಶ್ ಮಾಡಿದ್ದೀವಿ. ಸರಿಸುಮಾರು 5890 ಅಲ್ಪಸಂಖ್ಯಾತಕ್ಕೆ ಸೇರಿದ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಅವರಿಗೆ ನಾವು ಡೈರೆಕ್ಟಾಗಿ, ಯಾಕಂದರೆ ಮೊದಲೆಲ್ಲನೂ ಕಾಲೇಜ್ಗೆ ಹೋಗಬೇಕು, ಅಲ್ಲಿ ಲೋ ಲೇಯರ್ ಆಫೀಸರ್ ಕ್ಲರ್ಕ್ಗಳು ಅವರೆಲ್ಲ ಸರಿಯಾಗಿ ಸ್ಪಂದಿಸ್ತಾ ಇರಲಿಲ್ಲ. ದುಡ್ಡು ಬಂದಿಲ್ಲ ಅನ್ನೋದು, ಅವ್ರು ಯಾಮಾರಿಸೋದು, ಅವ್ರ ಹತ್ರ ಏನೋ ಒಂದು ಹಣದ ಬೇಡಿಕೆ ಇಡಬಾರ್ದು, ಆ ಥರ ಆಗಬಾರ್ದು ಅಂತೇಳಿ ಚೇರ್ಮನ್ ಸಾಹೇಬ್ರು ಹೇಳಿದ ಮೇಲೆ ನಾವು ಡೈರೆಕ್ಟಾಗಿ ಈ ಸಲ MOU ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಜೊತೆಯಲ್ಲಿ ಒಂದು ಒಡಂಬಡಿಕೆ ಮಾಡ್ಕೊಂಡ್ಬಿಟ್ಟು ಒಂದು MOU ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಮಾಡ್ಕೊಂಡು ನೇರವಾಗಿ 20 ಕೋಟಿ ಮೊದಲೇ ಅವ್ರು ಕೊಟ್ಬಿಟ್ವಿ. ಯಾರು ಅಲ್ಪಸಂಖ್ಯಾತ ಸಮುದಾಯದವರು ನಮ್ಮಲ್ಲಿ CET ಮುಖಾಂತರ ನೀವು ಕಾಲೇಜ್ MBBS ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ವೆಟರ್ನರಿ ಇರ್ಬೋದು, ಅಗ್ರಿಕಲ್ಚರ್ಸ್ ಇರ್ಬೋದು, ಈ ಥರ ಸರಿಸುಮಾರು 28 ಕೋರ್ಸ್ಗಳಿಗೆ ಅಡ್ಮಿಷನ್ ತೊಗೊಂಡ್ರೆ ನೇರವಾಗಿ ಅವ್ರದ್ದು ಫೀಸನ್ನು ಅವ್ರ ಕಾಲೇಜ್ಗೆ ತಲುಪಿಸ್ಬಿಡ್ತೀವಿ. ಇದು ಒಂದು ಭಾಳ ಉತ್ತಮವಾದಂತಹ ಒಂದು ಕಾರ್ಯಕ್ರಮ. ನಮ್ಮ ಸಮುದಾಯದವರಿಗೆ ಎಜುಕೇಷನ್ ಅರಿವು ಯೋಜನೆ
ಈಗ ಅದನ್ನು ಆಲ್ರೆಡಿ ನಾವು 5890 ವಿದ್ಯಾರ್ಥಿಗಳು ಅರ್ಜಿ ಹಾಕಿದ್ದಾರೆ. ಈಗಾಗಲೇ 2817 ವಿದ್ಯಾರ್ಥಿಗಳು ಇದರಲ್ಲಿ ಅನುಕೂಲ ಪಡ್ಕೊಂಡಿದ್ದಾರೆ. ಮತ್ತು ಈಗ ನೆಕ್ಸ್ಟ್ ಮಂತ್ ಅಕ್ಟೋಬರಲ್ಲಿ ರಿನಿವಲ್ ಫಸ್ಟ್ ಸೆಕೆಂಡ್ ಇಯರ್ ಆದಮೇಲೆ ಅವ್ರಿಗೂ ಕೂಡ ನಾವು ಅಪ್ಲಿಕೇಶನ್ಸ್ ಓಪನ್ ಮಾಡ್ತೀವಿ. ಅವರು ಕೂಡ ಈ ಒಂದು ಯೋಜನೆಯ ಒಂದು ಲಾಭವನ್ನು ಪಡೆಯಬಹುದು. ಇದರಲ್ಲಿ ಏನಿದೆ, ಅವ್ರ ಸಂಪೂರ್ಣ ಎಜುಕೇಷನ್ MBBS 6 ವರ್ಷ ಇರ್ಬೋದು, ಅವ್ರಿಗೆ 5 ಲಕ್ಷ ನಾವು ಕೊಡ್ತೇವೆ. ಕಾಲೇಜು ಗೌರ್ಮೆಂಟ್ ಸೀಟ್ ಸಿಕ್ಕೊಂಡ್ರೆ ಅದೆಷ್ಟು ಗೌರ್ಮೆಂಟ್ ಫೀಸ್ ಅದಷ್ಟು ಕೊಡ್ತೇವೆ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಾದರೆ 50,000 ಕೊಡ್ತೀವಿ. ದತ್ತು ವಿದ್ಯಾರ್ಥಿಗಳು ಡೆಂಟಲ್ ಸ್ಕೀಮ್ ಇದ್ದರೆ ಅವರಿಗೆ 1 ಲಕ್ಷ ರೂಪಾಯಿವರೆಗೂ ನಾವು ಸಹಾಯಧನವನ್ನು ನೇರವಾಗಿ ನಮ್ಮ ನಿಗಮದಿಂದ ಕಾಲೇಜಿಗೆ ಹಣ ವರ್ಗಾವಣೆ ಆಗುತ್ತೆ. ಸೆಕೆಂಡ್ ಇಯರ್ ಆನ್ವರ್ಸ್ DBT ಮುಖಾಂತರ ಅವ್ರ ಅಕೌಂಟ್ಸ್ಗೆ ಹೋಗುತ್ತೆ. ಇಲ್ಲಿ ಯಾವುದೇ ಮಧ್ಯವರ್ತಿ ಹಾವಳಿ ಇರೋದಿಲ್ಲ. ನೀವು ಕಂಪ್ಯೂಟರೈಸ್ ಇರುತ್ತೆ, ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೊಬೇಕು. ನಿಮ್ಮ ಆದ್ಯತೆ ಮೇರೆಗೆ ಮತ್ತು ನಿಮ್ಮ ಅರ್ಹತೆ ಮೇರೆಗೆ ನಾವು ಪರಿಗಣಿಸಿ ನಿಮಗೆ ನಾವು ಸೌಕರ್ಯವನ್ನು ನಿಮ್ಮ ಮನೆ ಬಾಗಿಲಿಗೆ ಒದಗಿಸ್ತೀವಿ. ಇದು ಮಾನ್ಯ ಸಚಿವರ ಆಶಯ, ಮಾನ್ಯ ಅಧ್ಯಕ್ಷರ ಆಶಯ ಮತ್ತು ನಮ್ಮ KMDCದ ಆಶಯ ಕೂಡ. ನಮ್ಮಲ್ಲಿ ಏನಾಗಿದೆ, ಭಾಗ್ಯೋದಯಿಸೆ ಭಾಗ್ಯೋದಯ, ನೀವೆಲ್ಲ ಭಾಗ್ಯದಾರಿ ಇದ್ದರೆ ನಾವೆಲ್ಲ ಭಾಗ್ಯೋದಯ ಮಾಡ್ಕೊಬೋದು ಅಂತ ಒಂದು ಆಶಾಭಾವನೆಯಲ್ಲಿ ಬಡತನವನ್ನು ನಿರ್ಮೂಲನೆ ಮಾಡಬೇಕು, ಅನಕ್ಷರತೆಯಿಂದ ಅಕ್ಷರತೆ ಕಡೆ ಹೋಗಬೇಕು, ಬಡತನದಿಂದ ಸ್ವಾವಲಂಬನೆ ಕಡೆ ಹೋಗಬೇಕಂತ ಈ ನಿಗಮ ಕೆಲಸ ಮಾಡ್ತಾ ಇದೆ. ಎಲ್ಲ ಮುಖಂಡರು ನಮ್ಮ ಏರಿಯಾದಲ್ಲಿರ್ತಕ್ಕಂತಹ ಬಡ ಅಲ್ಪಸಂಖ್ಯಾತರಿಗೆ ನೀವು ಇದನ್ನು ಅರಿವು ಮೂಡಿಸಿ ನಮ್ಮ ನಿಗಮದಿಂದ ಸೌಲಭ್ಯ ಪಡ್ಕೊಬೇಕು ಅಂತ ನಾನು ನಿಗಮದ ವತಿಯಿಂದ ಮತ್ತು ನಮ್ಮ ಅಲ್ಪಸಂಖ್ಯಾತ ಕಲ್ಯಾಣ ವತಿಯಿಂದ ಮತ್ತು ಮಾನ್ಯ ಮಂತ್ರಿಗಳು ಹಾಗೂ ನಮ್ಮ ಅಧ್ಯಕ್ಷರ ವತಿಯಿಂದ ಕೇಳ್ಕೊತಾ ಇದ್ದೀನಿ. ತಮಗೇನಾದ್ರು ಕ್ವಶನ್ಸ್ ಇದ್ದರೆ ದಯವಿಟ್ಟು ಕೇಳ್ಬೋದು.